ಬೆಂಗಳೂರಿನಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಸಂಬಂಧ ನಗರದ ಎಲ್ಲಾ ಬೆಂಗಳೂರು ಒನ್ ಕೇಂದ್ರಗಳಲ್ಲೂ ವ್ಯವಸ್ಥೆಯನ್ನ ಮಾಡಿದ್ದೀವಿ ಅಂತ ಆಹಾರ ಮತ್ತು ನಾಗರಿಕ ಸರಬರಾಜು ಅಧಿಕಾರಿಗಳು ಹೇಳ್ತಾರೆ. ಆದರೆ ನೈಜ ಚಿತ್ರಣವೇ ಬೇರೆಯಾಗಿದೆ. ಒಂದೆರಡು ಬೆಂಗಳೂರು ಒನ್ ಕೇಂದ್ರಗಳನ್ನು ಹೊರತುಪಡಿಸಿದ್ರೆ ಬೇರೆ ಯಾವ ಕೇಂದ್ರಗಳಲ್ಲೂ ತಿದ್ದುಪಡಿಗೆ ಅವಕಾಶವನ್ನೇ ಕೊಟ್ಟಿಲ್ಲ. ಇದೇ ಕಾರಣಕ್ಕೆ ಜನ ತಿದ್ದುಪಡಿಗಾಗಿಯೇ ಮುಗಿ ಬೀಳ್ತಾ ಇರೋದು. ಇದು ಪಬ್ಲಿಕ್ ಟಿವಿಯ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ. ಆಹಾರ ಸರಬರಾಜು ಇಲಾಖೆ ಸಚಿವರೇ ಅಧಿಕಾರಿಗಳೇ ಇತ್ತ ನೋಡಿ, ಎಲ್ಲ ಬೆಂಗಳೂರು ಒನ್ನಲ್ಲಿ ಸಿಗ್ತಿಲ್ಲ ರೇಷನ್ ಕಾರ್ಡ್ ತಿದ್ದುಪಡಿ. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ವಾಸ್ತವ ಅನಾವರಣ. ರೇಷನ್ ಕಾರ್ಡ್ ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ರಾಜಾಜಿನಗರ ಬೆಂಗಳೂರು ಒನ್ ಕೇಂದ್ರ ಕಚೇರಿಯಲ್ಲಿ ದೊಡ್ಡ ಮಟ್ಟದ ಜನಸಂದಣಿ ಉಂಟಾಗಿತ್ತು. ಇದಾದ ಬಳಿಕ ಇಲಾಖೆ ಅಧಿಕಾರಿಗಳನ್ನ ಕೇಳಿದಂಥ ಸಂದರ್ಭದಲ್ಲಿ ನಗರದ ಎಲ್ಲ ಬೆಂಗಳೂರು ಒನ್ಗಳಲ್ಲೂ ಕೂಡ ನಾವು ತಿದ್ದುಪಡಿ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅನ್ನುವಂಥ ಮಾಹಿತಿಯನ್ನು ನೀಡಿದರೆ, ಬಟ್ ಆದರೆ ನಿಜಕ್ಕೂ ಇದು ಎಲ್ಲ ಕಡೆ ಆಗ್ತಾ ಇದೆಯಾ? ಇವತ್ತು ಪಬ್ಲಿಕ್ ಟಿವಿ ಈ ರಿಯಾಲಿಟಿ ಚೆಕ್ ಮುಖಾಂತರವಾಗಿ ಅವ್ರು ಹೇಳುವಂಥ ಅಧಿಕಾರಿಗಳು ಹೇಳುವಂಥ ಮಾತು ಎಷ್ಟು ಸತ್ಯ ಅನ್ನುವಂತಹ ವಿಚಾರವನ್ನು ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಸದ್ಯ ನಾನೀಗ ರಾಜಾಜಿನಗರ ಬೆಂಗಳೂರು ಒನ್ನ ಕಚೇರಿಯ ಮುಂಭಾಗದಲ್ಲಿದ್ದೇನೆ. ಇದನ್ನು ಹೊರತುಪಡಿಸಿದರೆ ನಗರದ ಯಾವ್ಯಾವ ಕಡೆಗಳಲ್ಲಿ ಬೆಂಗಳೂರು ಒನ್ ಇದೆ ಅಲ್ಲೆಲ್ಲ ಹೋಗಿ ಇವತ್ತು ರಿಯಾಲಿಟಿ ಚೆಕ್ ಮಾಡುವುದರ ಮುಖಾಂತರವಾಗಿ ಸತ್ಯಾಂಶ ಏನು ಅನ್ನೋದನ್ನ ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಬನ್ನಿ. ಹೌದು, ನಗರದ ರಾಜಾಜಿನಗರ ಬೆಂಗಳೂರು ಕೇಂದ್ರ ಮತ್ತು ಮಲ್ಲೇಶ್ವರಂ ಕೇಂದ್ರಗಳನ್ನ ಹೊರತುಪಡಿಸಿದ್ರೆ ನಗರದ ಬೇರ್ಯಾವ ಬೆಂಗಳೂರು ಒನ್ ಕೇಂದ್ರಗಳಲ್ಲೂ ರೇಷನ್ ಕಾರ್ಡ್ ತಿದ್ದುಪಡಿ ಸೇವೆ ಸಿಗ್ತಿಲ್ಲ. ನಗರದ ಬೇರೆ ಬೇರೆ ದೂರ ಪ್ರದೇಶಗಳಿಂದ ರಾಜಾಜಿನಗರ ಮಲ್ಲೇಶ್ವರಂಗೆ ಬಂದು ತಿದ್ದುಪಡಿ ಮಾಡಿಸಬೇಕಿದೆ. ಅದು ಕೂಡ ಇಲ್ಲಿ ಟೋಕನ್ ಪಡೆಯುವುದಕ್ಕೆ ಬೆಳಗ್ಗೆ 5 ಗಂಟೆಗೆ ಬಂದು ಕ್ಯೂ ನಿಲ್ಲಬೇಕು. ಇಷ್ಟೆಲ್ಲ ಸಮಸ್ಯೆಗಳಾಗ್ತಿದ್ರು ಅಧಿಕಾರಿಗಳು ಮಾತ್ರ ಎಲ್ಲಾ ಕಡೆ ಅವಕಾಶ ಕೊಟ್ಟಿದ್ದೇವೆ ಅಂತ ಸುಮ್ಮನಾಗಿದ್ದಾರೆ. ಅಧಿಕಾರಿಗಳು ಹೇಳೋ ಮಾತು ಎಷ್ಟು ನಿಜ ಅನ್ನೋದನ್ನ ನಿಮ್ಮ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮೂಲಕ ಪರಿಸ್ಥಿತಿಯ ನೈಜ ಚಿತ್ರಣವನ್ನ ನಿಮ್ಮ ಮುಂದೆ ತೆರೆದಿಡುತ್ತಿದೆ. ರಿಯಾಲಿಟಿ ಚೆಕ್ 1, ಸ್ಥಳ ಗಾಂಧಿನಗರ ಕೇಂದ್ರ. ಬೆಂಗಳೂರಲ್ಲಿ ಇದೆ ಒಂದೇ ಒಂದು ಸೆಂಟರ್ ರಾಜಾಜಿನಗರ ಮಾತ್ರ ಮಾಡ್ತಾರೆ. ಅಲ್ಲಿಗೆ ಹೋಗಿ ಬಂದ್ವಿ ಸರ್. ಅವರು ನಿಮ್ಮ ಏರಿಯಾಗಳಿಗೆ ಹೋಗಿ ಅಂತ ಕಳಿಸಿದ್ರು. ಎಲ್ಲಿ ರಾಜಾಜಿನಗರದಲ್ಲಿ ಕ್ರೌಡ್ ಜಾಸ್ತಿ ಆಗಿ ನಿಮ್ಮ ಏರಿಯಾಗೆ ಹೋಗಿ ಅಂದ್ರು. ಟೋಲ್ ಫ್ರೀ ನಂಬರ್ಗೆ ಇವ್ರಿಗೆ ಫೋನ್ ಮಾಡಿದಾಗ ಡಿಪಾರ್ಟ್ಮೆಂಟ್ ಅವ್ರಿಗೆ ಇಲ್ಲ ಎಲ್ಲದಕ್ಕೂ ಕೊಟ್ಟಿದ್ದೀವಿ. ಯಾರು ಹೇಳಿದ್ರು ಒಂದೇ ಒಂದು ಸೆಂಟರ್ ನಾವು ಬೆಂಗಳೂರು ನಾವೇ ಹೇಳ್ತಾ ಇದೀವಿ. ಬೆಂಗಳೂರಿಗೆ ಆನ್ಸರ್ ಮಾಡಿದೆ ನಾವು. ಒಂದೇ ಒಂದು ಸೆಂಟರ್ ರಾಜಾಜಿನಗರ, ಅದು ಮಂತ್ರ ಅಂದ್ಬಿಟ್ಟು ಯಾವ್ದೋ ಒಂದು ಹೊಸ ಇದು ಮಾಡಿದ್ದಾರೆ. ಅದೊಂದೇ ಒಂದು ಸೆಂಟರ್ ಅಲ್ಲಿ ಚಾಲು ಆಗಿರೋದು, ಇನ್ನೆಲ್ಲೂ ಇಲ್ಲ. ರಿಯಾಲಿಟಿ ಚೆಕ್ 2, ವಿಜಯನಗರ ಕೇಂದ್ರ. ತಿದ್ದುಪಡಿ ಮಾಡ್ತಾ ಇದ್ದೀವಿ. ರಾಜಾಜಿನಗರ ಹಾಕಿ ಬೆಂಗಳೂರು ನಿಮ್ಮ ನಿಯರೆಸ್ಟ್ ಕೇಂದ್ರಕ್ಕೆ ಹೋಗಿ ಅಂತ ಹೇಳ್ತಾರಲ್ಲ. ಅಂದರೆ ನಮ್ಮಲ್ಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಅಲ್ಲೇ ಮಾಡ್ತಾ ಇರೋದು. ಇಲ್ಲಾಂದ್ರೆ ಯಶವಂತಪುರ ಎರಡೇ ಕಡೆನಾ? ಇಲ್ಲಿಗೆ ಫೋನ್ ಮಾಡಿದ್ವಿ ಸರ್ ಡಿಪಾರ್ಟ್ಮೆಂಟ್ಗೆ. ಫುಡ್ ಡಿಪಾರ್ಟ್ಮೆಂಟ್ ಅವರು ನಿಮ್ಮ ನಿಯರೆಸ್ಟ್ ಸೆಂಟರ್ ಇದೆ ಅಂದರೆ ಐಡಿ ಎಲ್ಲೇ ಕೊಟ್ಟಿರ್ತಾರೆ ಅಲ್ಲಿ ಮಾತ್ರ ಸರ್. ನಿಯರೆಸ್ಟ್ ನಿಮಗೂ ಕೊಟ್ಟು ನಮ್ಮಲ್ಲಿ 5 ತಿಂಗಳು ಎಕ್ಸ್ಟ್ರಾ 5 ತಿಂಗಳ. ರಿಯಾಲಿಟಿ ಚೆಕ್ 3, ಮಲ್ಲೇಶ್ವರಂ ಕೇಂದ್ರ. ರೇಷನ್ ಕಾರ್ಡ್ ತಿದ್ದುಪಡಿ ಇಲ್ಲಿನ ಸರ್ವಿಸ್ ಆಕ್ಸೆಸ್ ಆಗ್ತಾ ಇಲ್ಲ. ಇಲ್ಲಿ ಕೇಸಸ್ ಹಾಸ್ಪಿಟಲ್ ಇದೆ. ರೆಸಿಡೆನ್ಷಿಯಲ್ ಎಲ್ಲ ಹತ್ರ ಇದೆ, ಅಲ್ಲೇ ಹೋಗಿ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿಂದ ನಮಗೆ ಬಿಟ್ಟಿದ್ದಾರೆ, ಇನ್ನೂ ರಾಜಾಜಿನಗರ ಬಿಟ್ಟಿದ್ದಾರೆ, ಈ 5th ಕ್ರಾಸ್ ಬಿಟ್ಟಿದ್ದಾರೆ ರೇಷನ್ ಕಾರ್ಡ್. ರಿಯಾಲಿಟಿ ಚೆಕ್ 4, ಸದಾಶಿವನಗರ. ರೇಷನ್ ಕಾರ್ಡ್ ತಿದ್ದುಪಡಿ ನಿಯರ್ ಸೆಂಟ್ರ್ ಹೋಗಿ ಅದೇ ಮಲ್ಲೇಶ್ವರಮಲ್ಲೇ ಇರೋದು. ನಿಮ್ಮ ಇಲ್ಲಿಯವರು ಹೇಳಿದ್ರು ಯಾರು ಆಹಾರ ಇಲಾಖೆಯವರಿಗೆ. ಅದೇ ಸರ್, ಇಲ್ಲಿ ಸರ್ವಿಸ್ ಕೊಟ್ಟಿಲ್ಲ, ಬೇರೆ ಮೈನ್ ಸರ್ವರ್ ಮಾತ್ರ ಸರ್ವಿಸ್ ಕೊಡಲಿ. ಬರೀ ಮೇನ್ ಕಡೆಗಳು ಮಲ್ಲೇಶ್ವರಂ ಅಷ್ಟೇ ಅದು ಬಿಟ್ಟರೆ ಅಷ್ಟೇ ಯಶವಂತಪುರ ಬರುತ್ತಾ ಏನಾದರೂ ನಿಮ್ಮಲ್ಲಿ ಅದು ಮೈನ್ ಸೆಂಟರ್ ಮಾತ್ರ. ನೋಡಿದ್ರಲ್ಲ, ಬೆಂಗಳೂರಿನ ರಾಜಾಜಿನಗರ, ಮಲ್ಲೇಶ್ವರಂ, ಯಶವಂತಪುರ ಈ 3 ಬೆಂಗಳೂರು ಒನ್ ಕೇಂದ್ರಗಳನ್ನು ಹೊರತುಪಡಿಸಿದ್ರೆ ಇನ್ಯಾವ ಬೆಂಗಳೂರು ಒನ್ ಕೇಂದ್ರದಲ್ಲೂ ಕೂಡ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡ್ತಲ್ಲ. ಬಟ್ ಆದರೆ ಅಧಿಕಾರಿಗಳು ಹೇಳುವಂಥದ್ದು ನಾವೆಲ್ಲರಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದೇವೆ, ಆ ಎಲ್ಲ ಕಡೆಗಳಲ್ಲೂ ಕೂಡ ನೀವು ಹೋಗಿ ತಿದ್ದುಪಡಿಯನ್ನು ಮಾಡಿಸ್ಕೊಳ್ಬೋದು ಅಂತ. ಬಟ್ ಆದರೆ ಪಬ್ಲಿಕ್ ಟಿವಿ ನಡೆಸಿದಂಥ ರಿಯಾಲಿಟಿ ಚೆಕ್ನಲ್ಲಿ ಇದು ಬಟಾ ಬಯಲಾಗಿದೆ. ಅಧಿಕಾರಿಗಳು ಹೇಳಿರುವಂಥ ಮಾತು ಕೇವಲ ಬಾಯಿ ಮಾತಿಗಷ್ಟೇ. ಯಾವ ಬೆಂಗಳೂರು ಒನ್ ಕೇಂದ್ರದಲ್ಲೂ ಕೂಡ ರೇಷನ್ ಕಾರ್ಡ್ ತಿದ್ದುಪಡಿ ಆಗ್ತಲ್ಲ. ಇದೇ ಕಾರಣಕ್ಕಾಗಿ ಇವತ್ತು ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿರುವಂಥ ಜನ
ಒಂದೇ ಕಡೆ ಬಂದು ಸೇರೋದ್ರ ಮುಖಾಂತರವಾಗಿ ತಿದ್ದುಪಡಿ ಮಾಡಿಸೋದಕ್ಕೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರೇಷನ್ ಕಾರ್ಡ್ ತಿದ್ದುಪಡಿ ನಿಧಾನಗತಿಯ ಎಫೆಕ್ಟ್ನಿಂದ ಆಸ್ಪತ್ರೆಗೆ ಹೋಗಬೇಕಾದವರು ಕೂಡ ಸರಿಯಾದ ಸಮಯಕ್ಕೆ ತಿದ್ದುಪಡಿಯಾಗದೆ ಪರದಾಡ್ತಿದ್ದಾರೆ. ಬೆಂಗಳೂರು ವ್ಯಕ್ತಿಯೊಬ್ಬರು ಆಸ್ಪತ್ರೆಗೆ ಅಡ್ಮಿನ್ ಆಗಿದ್ದು ರೇಷನ್ ಕಾರ್ಡ್ ತಿದ್ದುಪಡಿ ಆಗಬೇಕಿತ್ತು. ಅವರ ಮಗ ಮಕ್ಸೂದ್ ತಿದ್ದುಪಡಿಗಾಗಿ ಬಂದಿದ್ದಾನೆ. ಆದರೆ ಮುಂದಿನ ತಿಂಗಳು ಫೆಬ್ರವರಿ 7ನೇ ತಾರೀಕಿಗೆ ಟೋಕನ್ ಕೊಟ್ಟು ಬರುವಂತೆ ಬೆಂಗಳೂರು ಒನ್ ಸಿಬ್ಬಂದಿ ಸೂಚಿಸಿದ್ದಾರೆ. ಆದರೆ ತಂದೆಯ ಆಪರೇಷನ್ ನಾಳೆ ಇದ್ದು ತಿದ್ದುಪಡಿ ಮಾಡಿಸಲಾಗದೆ ಪರದಾಡ್ತಿದ್ದಾನೆ. 10 days ಇಂದ ಓಡಾಡ್ತಾ ಇದ್ದೀನಿ ಸರ್. ಡೈಲಿ ಈ ತರ ಚೀಟಿ ಕೊಡ್ತಾರೆ, ಹೋಗ್ತಾರೆ, ವಿಚಾರಿಸ್ತಾ ಇದೀನಿ, ಆಗಲ್ಲ, ಇವತ್ತಾಗಲ್ಲ, ಪೋರ್ಟಲ್ ಲಿಂಕ್ ಬಿಡ್ತಿಲ್ಲ, ವೆಬ್ಸೈಟ್ ಬಿಟ್ಟಿಲ್ಲ. ಮತ್ತೆ ಯಾವ ಗ್ಯಾರಂಟಿ ಮೇಲೆ ಯಾವಾಗ ಬಿಡ್ತಾರೆ? ಇವಾಗ ಟೋಕನ್ ತಗೊಂಡಿದ್ದೀನಿ ಸೆಕೆಂಡ್ಗೆ, ಓಕೆನಾ, ಡೇಟ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಏನ್ ಕನ್ಫರ್ಮೇಶನ್? ಸರ್ವರ್ ಇದ್ರೆ ಮಾಡ್ತೀವಿ, ಇಲ್ಲ ಅಂದ್ರೆ ಸರ್ವಿಸ್ ಇದ್ರೆ ಮಾಡ್ತೀವಿ, ಇಲ್ಲ ಅಂದ್ರೆ ಮಾಡ್ಕೊಡಲ್ಲ ಅಂತಿದ್ದಾರೆ. ಮತ್ತೆ ತಗೊಂಡು ಏನ್ ಸರ್ ಮಾಡೋದು? ಒಂದು ಕನ್ಫರ್ಮೇಶನ್ ಏನಿಲ್ಲ. ಇವಾಗ ಸರ್ಜರಿ ಇದೆ ನಮ್ಮ ಅಪ್ಪಗೆ, ಓಕೆನಾ, ಜಯದೇವ ಹಾಸ್ಪಿಟಲ್ ಕೇಳಿದ್ರೆ 3 lakhs ಆಗುತ್ತೆ ಅಂತ ಅವ್ರೆ. ಅದೇ BPL ಸರ್ವಿಸ್ ಇದ್ದಿದ್ರೆ 40,000 50,000 ಒಳಗೆ ಆಗುತ್ತೆ. ಯಾರು ಪೇ ಮಾಡ್ತಾರೆ ಸರ್ ಇದನ್ನ? ಇವಾಗ ಅವ್ರು ಹೇಳ್ತಾ ಇರೋದು ಇನ್ನ ಕನ್ಫರ್ಮ್ ಇಲ್ಲ, ಫಸ್ಟ್ ಟೋಕನ್ ಕೊಟ್ಟಿದ್ದಾರೆ, ಬನ್ನಿ ಸೆಕೆಂಡ್ಗೆ, ಫೆಬ್ರವರಿ 2ಗೆ ಕೊಟ್ಟಿದ್ದಾರೆ. ಇವ್ರು ಇಲ್ಲಿ ಇದನ್ನ ತೋರಿಸಿದ್ರೆ ವೆಬ್ಸೈಟ್ ಬಿಟ್ಟಿಲ್ಲ, ಪೋರ್ಟಲ್ ಲಿಂಕ್ ಬಿಟ್ಟಿಲ್ಲ, ಇನ್ನ ವ್ಯವಸ್ಥೆ ಇನ್ನ ಸ್ಟಾರ್ಟ್ ಆಗಿಲ್ಲ. ಅದು ಯಾವಾಗ ಬಿಡ್ತಾರೆ ಅವಾಗ ಕರಿತೀನಿ. ಅವ್ರ ನಂಬರ್ ಇಲ್ಲ, ಏನಿಲ್ಲ, ಯಾವಾಗ ಸರ್ ಬರೋದು ನಾವು? ಒಟ್ಟಾರೆ ಎಲ್ಲ ಕೇಂದ್ರದಲ್ಲೂ ತಿದ್ದುಪಡಿ ಸಿಗ್ತಿಲ್ಲ ಅನ್ನೋ ವಿಚಾರ ಬಯಲಾಗಿದೆ. ಕೂಡಲೇ ಎಲ್ಲ ಬೆಂಗಳೂರು ಒನ್ ಕೇಂದ್ರಗಳಿಗೂ ತಿದ್ದುಪಡಿ ಅವಕಾಶ ನೀಡಿದ್ರೆ ಜನರಿಗೆ ದೂರದ ಊರುಗಳಿಂದ ಬಂದು ಕಾದು ನಿಲ್ಲೋ ಕಷ್ಟ ತಪ್ಪುವುದರ ಜೊತೆಗೆ ಸಮಯ ಕೂಡ ಉಳಿಯಲಿದೆ. ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.